ಈಗೇನು ನಾವು KD ಅಧಿಸೂಚನೆ ಹೊರಡಿಸಿದ್ದಾರೆ 2223 ಎಕರೆ ಏನು ಸ್ವಾಧೀನ ಪಡಿಸ್ಕೊಳ್ಳೋದು ಇಲ್ಲಿ ಇರ್ತಕ್ಕಂಥದ್ದು ಫಲವತ್ತಾದ ಜಮೀನು, ಎಲ್ಲಿ ಕೂಡ ಖಾಲಿ ಇರೋ ಜಾಗ ಇಲ್ಲ. ಈ ಸರ್ಕಾರ ಏನು ಹೇಳ್ತಿದ್ರಂದರೆ 400 ಎಕರೆ ಖಾಲಿ ಇದೆ ಅಂತ ವಾದ ಮಾಡ್ತಾ ಇದ್ದಾರೆ. ನಾವು ಪ್ರತಿಯೊಬ್ಬ ರೈತರು ವಿಡಿಯೋ ಮಾಡಿಸಿದ್ವಿ, ಪ್ರತಿಯೊಂದು ಮನೆಗೆ ಹೋಗಿ ಯಾರನ್ನೂ ಬಲವಂತ ಮಾಡ್ದಿರಾ, ಸರ್ವೆ ನಂಬರ್ ಏನೋ, ನಿಮ್ಮ ಹೆಸರೇನೋ, ಬೆಳೆ ನೆಟ್ಟಿದ್ದೀರಾ, ಆಮೇಲೆ ಎಷ್ಟು ಎಕರೆ ಇದೆ. ಸುಮಾರು ಬೆಳಂಗೂರಲ್ಲಿ 95% ಹೇಳಿಕೆ ಕೊಟ್ಟಾರೆ, ಹಿಡಿತೇಕನಹಳ್ಳಿಯಲ್ಲಿ 98% ನಾವು ಕೊಡೋಲ್ಲ ಅಂತ ವಿರೋಧ ಮಾಡೋರೆ. ಆಮೇಲೆ ತಾಲೂರಲ್ಲಿ 70% ಹೇಳಿದ್ದಾರೆ, ಹೊಸಪಟ್ಟಣದಲ್ಲಿ 75% ಹೇಳಿದ್ದಾರೆ. ಪ್ರತಿಯೊಂದು ಹಳ್ಳಿಯಲ್ಲೂ ನಾವು ವಿಡಿಯೋ ಮಾಡಿಸಿ ಹೇಳಿಕೆಗಳು ಸಂಗ್ರಹಿಸಿದ್ವಿ. ಏನು ನೈಜವಾದ ಅಸಲಿ ಪಾಣಿದಾರರನ್ನ, ಖಾತೆದಾರರನ್ನ ಭೇಟಿ ಮಾಡಿ ನಾವು ವಿಡಿಯೋ ಮಾಡುವಂಥ ಕೆಲಸ ಮಾಡಿ, ಏನು ಸಚಿವರು ಏನು ಹೇಳಿಕೆ ಕೊಟ್ಟಿದ್ರು ಅಲ್ಲಿನ ರೈತರೆಲ್ಲ KD ಕೊಡೋಕ್ಕೆ 80% ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಅವರು ಹೇಳಿಕೆ ಕೊಟ್ಟಿರೋದು ಯಾರು ಕೇಳಿದ್ರು ಏನೋ ಗೊತ್ತಿಲ್ಲ, ಯಾರೋ 5-6 ಜನ ಹೋಗಿ ನಾವು ಕೊಡ್ತೀವಿ ಅಂತ ಅಂದ್ಬಿಟ್ರೆ ಇಲ್ಲಿರೋ 90% ರೈತರು ವಿರೋಧ ಮಾಡಿದ್ರೆ ಅದು ಹೆಂಗೆ 80% ಆಗ್ತದೆ ನಿಮಗೆ? ಅದಾದಮೇಲೆ ನಾವು ಪ್ರತಿಯೊಬ್ಬರು ಮನೆಗೆ ಹೋಗಿ ನೋಡಿ ಇದೇ ಥರ ಸಿಗ್ನೇಚರ್ ಮಾಡಿಸಿದ್ವಿ, ಇಲ್ಲಿ ಹೆಸರು ಮಾಡಿಸಿದ್ವಿ, ಸರ್ವೆ ನಂಬರ್ ಮಾಡಿಸಿದ್ವಿ, ವಿಸ್ತೀರ್ಣ ಮಾಡಿಸಿದ್ವಿ, ರೈತರು ಸಿಗ್ನೇಚರ್ ಮಾಡಿಸಿದ್ವಿ. ನಾವೆಲ್ಲ ಮಾಡೋದು ಪ್ರತಿಯೊಂದು ಮನೆಗೆ ಹೋಗಿ ಇದೇ ಥರ ನಾವು ಸಿಗ್ನೇಚರ್ ಮಾಡಿದ್ವಿ. ಏನು ಮೊನ್ನೆ ಪ್ರತಿಭಟನೆಗೆ ಏನು ಅಪ್ಲಿಕೇಶನ್ನು KDಗೆ ಹೋಗಿ ಪ್ರತಿಯೊಬ್ಬರು 15ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. 13ನೇ ತಾರೀಕು ನಾವು ಹೋಗ್ಬೇಕಂತ 13ರಿಂದ 14 ಬಸ್ಸು ನಾವು ಪ್ರತಿಯೊಬ್ಬರು ರೈತರು. ಸರ್ಕಾರ ಮುಂದಾಗಿದೆ, ಆದರೆ ಇಲ್ಲಿ ಫಲವತ್ತಾದ ಭೂಮಿ ಇದೆ. ಇದನ್ನು ಸರ್ಕಾರ ಕೈಗಾರಿಕೆ ಅಭಿವೃದ್ಧಿ ಮಾಡಬೇಕು. ನಾವು ಬೆಲೆ ಕೆಳ ಉದ್ಯೋಗ ಮಾಡೋದು ಕಷ್ಟ ಆಗ್ತದೆ. ಇದೇ ಕೈಗಾರಿಕೆ ನಮ್ಮ ತಾಲೂಕಲ್ಲಿ ಮಾಡಿ ಸಂತೋಷ. ಅದಕ್ಕೆ ನಾವು ಬೇಕಾದ್ರೆ ಮುಂದಾಗಿ ನಮಗೆ ಬೆಂಬಲ ಕೊಡ್ತೇವೆ. ಇದೇ ಕೈಗಾರಿಕೆ ಅಭಿವೃದ್ಧಿ ಮತ್ತೆ ಮಾಡಿದ್ದಾರೆ ಒಂದು 10 ವರ್ಷದಿಂದ. ಇದುವರೆಗೂ ಒಂದು 3 ಫ್ಯಾಕ್ಟ್ರಿ ಆಗಿದೆ, ಅಲ್ಲೇ ಡೆವಲಪ್ಮೆಂಟ್ ಆಗಿದೆ. ಏಮ್ಗಲ್ ಅಲ್ಲಿನ ಖಾಲಿ ಜಾಗ ಆಗಿದೆ, ಅಲ್ಲಿ ಮಾಡ್ಬೋದಲ್ಲ, ಮತ್ತೇಳಲ್ಲಿ ಮಾಡ್ಬೋದಲ್ಲ. ಅಷ್ಟೆಲ್ಲ ಜಾಗ ಇದ್ಕೊಂಡು ನಮ್ಮ ತಾಲೂಕಲ್ಲಿ ಯಾಕೆ ಮಾಡಬೇಕು ಅಂತ ಗೊತ್ತಾಗ್ತದೆ. ಅದರಲ್ಲಿ ನಾವು ಏನಿದೆ ನಾವು ರೈತರಿದ್ದೀರೋ ಅಂದಾತರು ನಾವು ಇಲ್ಲಿ ಬಿಟ್ಟರೆ ಜೀವನ ಮಾಡೋದು ಗೊತ್ತಾಗ್ತದೆ. ನಮ್ಮ ಉಸ್ತುವಾರಿ ಸಚಿವರು ಡಾಕ್ಟರ್ M. ಸುಧಾಕರ್ ಅವರು ಇದನ್ನು ಮನವೊಲಿಸ್ಕೊಂಡು ನಾವು ಇದಕ್ಕೆ ಉಳಿಸ್ಕೊಳ್ಬೇಕಂತ ಅವ್ರು ಕೇಳಬೇಕು. ಮತ್ತು ನಮ್ಮ ಶಾಸಕರಾದ ರವಿಕುಮಾರ್ ಅವರು ಸಹ ರೈತರ ಬಗ್ಗೆ ಕಾಳಜಿ ವಹಿಸಿ ಒಂದು ಸೊಪ್ಪು ಇರ್ಬೋದು, ರೇಷ್ಮೆ. ಆಮೇಲೆ ನಮ್ಮ ಶಿಡ್ಲಘಟ್ಟದಲ್ಲಿ ಒಂದು ಸುಸಜ್ಜಿತವಾದಂಥ ರೇಷ್ಮೆ ಮಾರ್ಕೆಟ್ ಮಾಡೋಕ್ಕೆ ಒಂದು ಇದು ಮಾಡಿದ್ದಾರೆ. ಇಲ್ಲಿ ಹನುಮಂತಪುರ ಗೇಟ್ ಅನ್ನು ಈಗ 14 ಗೇಟ್ ಇದೆ, ಅಲ್ಲಿಂದ ಪ್ರೊಸೆಸ್ ನಡೀತದೆ, ಕೆಲಸ ಮಾಡ್ತಾರೆ. ನಾವು ಸುಸಜ್ಜಿತವಾದಂಥ ರೇಷ್ಮೆ ಮಾರುಕಟ್ಟೆ ಕಟ್ಟಿದ್ರೆ ಬೆಳೆಯೋದೇ ನಾವು ಈ ಭಾಗ ಏನು ಜಮಕೋಟೆ ಹೋಬಳಿ ಭಾಗದಲ್ಲೇ ರೇಷ್ಮೆ ಹೆಚ್ಚಿಗಿರೋದು. ಅಲ್ಲಿಂದ ಮುಂದೆ ಶಿಡ್ಲಘಟ್ಟದಿಂದ ಆಚೆ ಹೋದರೆ ರೇಷ್ಮೆ ಬಹಳ ಕಡಿಮೆ. ಇಲ್ಲಿ ಬಹಳ ರೈತರು ಕಷ್ಟ ಶ್ರಮ ಬಿದ್ದು ರೇಷ್ಮೆ ಬೆಳ್ಕೊಂಡು ಹಸು ಹಾಲು, ನಾವು ರೈತರೆಲ್ಲ ರೇಷ್ಮೆ ಬೆಳೆದಂತ ಮಾರ್ಕೆಟ್ಗೆ ಕೂಡ ಹೋಗೋದು. ನೀವು ಮಾರ್ಕೆಟ್ ಕಟ್ಕೊಂಡು ಅಧಿಕಾರಿಗಳು ಇಟ್ಕೊಂಡು ಅಲ್ಲಿ ಕೂತ್ಕೊಂಡ್ರೆ ಸುಖ ಏನಿದೆ? ಹೋದಾಗ ನಮ್ಮ ಪರವಾಗಿ ಮಾತಾಡೋದು, ಆಮೇಲೆ ಫೇಸ್ಬುಕ್ ಅಲ್ಲಿ ಎಲ್ಲ ನಮ್ಮ ಮಾಡಿದಿರಿ ಅವರು ಬೆಲೆ ಕೇಳಕ್ ಬಂದಿದ್ರು ಅಂತ ಎಲ್ಲ ಸುಳ್ಳು ಸುದ್ದಿ ಹಾಕ್ಸಿ ನಮ್ಮ ರೈತರ ಅನ್ಕೊಂಡಿದ್ದಾರೆ. ನಾವು ದುಡಿಬೇಕು, ನಾವು ಅವ್ರ ತರ ಸುಳ್ಳು ಹೇಳ್ಕೊಂಡು ಜೀವನ ಮಾಡಲ್ಲ. ನಾವು ನಮ್ಗೆ ಹೇಳೋದು ರಾಜಕೀಯ ವ್ಯಕ್ತಿಗಳು ನಮ್ಗೆ ಬೇಕಾ ಸರ್? ನಮ್ಗೆ ಅವರು ಹೊಟ್ಟೆಗೆ ಅನ್ನ ತಿನ್ನೋದು, ನಾವು ಬೆಳೆ ಅಲ್ವ ತಿನ್ನೋದು. ಅವ್ರು ಏನಂತ ತಿಳ್ಕೊಂಡಿದ್ದಾರೆ ರೈತರು ಅಂದ್ರೆ, ಬೆಳಿಗ್ಗೆನಿಂದ ನಾವು ಕೂಲಿ ಅದು ಇಟ್ಕೊಂಡು ಬೆಳೆ ಬೆಳೀತಾ ಇದ್ದೀರಿ, ಭೂಮಿ ಇಟ್ಕೊಂಡು ನಾವು ಎಲ್ಲಿಗೆ ಹೋಗ್ಬೇಕು? ಇಷ್ಟು ಜನ ಕೂಲಿ ಕೊಡ್ತಾ ಇದ್ದೀರಲ್ಲ, ನಾವು ನಮ್ಗೆಲ್ಲ ಅವ್ರ ಕೆಲಸ ಕಟ್ಟಾಕ್ತಾರ? ನಮ್ಗೆ ಎಷ್ಟು ದಿನ ಕೊಡ್ತಾರ ಅವ್ರ ಕೆಲಸ? ನಮ್ಗೆ ನಾವೇ ನೋಡಿ ಎಷ್ಟು ಜನಕ್ಕೆ ಕೆಲಸ ಕೊಡ್ತಾ ಇದ್ದೀವಿ. ಇವತ್ತು ಸಚಿವರಾದಂಥವರು ನಿನ್ನೆ ನಮ್ಮ ರೈತ ಸಮಾವೇಶ ಅಂತೇಳಿ ಏನೋ ಅಹವಾಲು ಕೊಡ್ಬೇಕಂತೇಳಿ ನಾವು ಹೋಗಿದ್ರೆ, ಚಿಂತಾಮಣಿ ಅವರ ಗೃಹ ಜಾಗದಕ್ಕೆ ಹೋಗಿದ್ದಾಗ ಹೇಳ್ತಾರೆ, ನಾನು ನಮ್ಮ ಮಾನ್ಯ ಶಾಸಕರನ್ನ ಎಲ್ಲ ಇದು ಮಾಡಿದ್ದೀನಿ, ಕನ್ಸಲ್ಟ್ ಮಾಡಿದ್ದೀನಿ, ಅವರ ಸಮ್ಮುಖದೊಳಗೆ ಎಲ್ಲ
ಮಾತನಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮುಂದೆನೆ ಕೊಟ್ಟಂತ ಮಾತು ನಾವು ಹೊರಗಡೆ ಬಂದ ಕ್ಷಣನೇ ಇವರು ಫೇಸ್ಬುಕ್ ಟ್ವಿಟರಲ್ಲಿ ಮಾಡಿದಾರಂತೆ. ನಮ್ಮ ರೈತರು ಬಂದಿದ್ರು, ಮನವೊಲಿಸಿದ್ದೀವಿ, ಯಾವುದೋ ರಾಜಕೀಯ ವ್ಯಕ್ತಿಗಳ ಪರ ಇವರು ಬೆಂಬಲದಿಂದ ರಾಜಕೀಯ ಒತ್ತಡದಿಂದ ಇದಾಗ್ಬಿಟ್ಟು ಇವರು ಇದು ಮಾಡ್ತಾವ್ರೆ, KB ತೊಂದರೆ ಕೊಡ್ತಾವ್ರೆ ಅಂತ ಹೇಳ್ತಾರಂತೆ. ಆಮೇಲೆ ಈಗ ನಾವು ಹೊರಗಡೆ ಬಂದ ಮೇಲೆ ಆ ಥರ ಮಾಡಿದ್ದಾರೆ, ಏನೋ 4 ಪಟ್ಟು ದುಡ್ಡು ಕೊಡ್ತೀವಿ, ರೈತರನ್ನ ಸಮ್ಮತಿಸಿ ಕಳಿಸಿದ್ದೀವಿ ಅಂತ ಹೇಳ್ತಾರಂತೆ. ಯಾವ ನ್ಯಾಯ ಇದು? ನಾವು ಇವತ್ತು ನೋಡ್ರಿ ಬೆಳಗ್ಗೆಯಿಂದ ಸಾಯಂಕಾಲ ಇಷ್ಟು ಕೂಲಿ ಆಳು ಇಟ್ಕೊಂಡು ಇವತ್ತು ನಾನು ಗೋಸ್ನಾಗ ನಾಟಿ ಮಾಡ್ತಾ ಇದ್ದೀನಿ. ನಮಗೆ ಇವತ್ತು ನಮ್ಮ ಪರಿಸ್ಥಿತಿ ಹಿಂಗದೆ. ನಮ್ಮ ಜಮೀನು ಕಿತ್ಕೊಂಡ್ರೆ ಏನರ್ಥ? ನಮಗೆ ಕೂಲಿ ಕೊಡ್ತೀವಿ, ನಾವು ಓದಿರೋಂಥ ಮಕ್ಕಳಿಗೆ ಕೆಲಸ ಕೊಡ್ತೀವಿ ಅಂತೇಳಿ ಇಷ್ಟು ಭಾಷಣ ಬೇಕಿದ್ರು ಸುಧಾಕರ್ ಅವ್ರ ಮನೆ ಹತ್ರ. ಇವತ್ತು ನಾವೆಷ್ಟು ಕೆಲಸ ಕೊಡ್ತಾ ಇದ್ದೀವಿ, ಎಷ್ಟು ಜನಕ್ಕೆ ಊಟ ಆಗ್ತಾ ಇದ್ದೀವಿ ಅಂತ ನಮಗೆ ಗೊತ್ತು, ಅವ್ರಿಗೇನು ಗೊತ್ತು? ಅವ್ರಿಗೇನೂ ಗೊತ್ತಿಲ್ಲ. ಯಾವುದೋ AC ರೂಮಲ್ಲಿ ಕುತ್ಕೊಂಡು ಪುಂಗಾಣಿ ಹೊಡಿತಾರೆ ಅಷ್ಟೇ ಬಿಟ್ಟರೆ ಯಾವುದೋ ಒಂದು ನಮ್ಮ ರೈತಾಪಿ ವರ್ಗದ ಕಷ್ಟ ಅವ್ರಿಗೇನು ಗೊತ್ತಿಲ್ಲ. ನಮ್ಮ ಕಷ್ಟ ನಮಗೆ ಗೊತ್ತು. ಅಂಥ ಪಾಲ್ಗೊಡೋದನ್ನ ಜಮೀನು ಕಿತ್ಕೊಂಡು ಮಾಡ್ತಾವ್ರಲ್ಲ, ಇದು ಫಲವತ್ತಾದ ಭೂಮಿ ಅಲ್ಲ ಅಂತ ಹೇಳ್ತಾರೆ. ಇದು ಫಲವತ್ತಾದ ಭೂಮಿನ ಏನೋ ನೀವೇ ನೋಡಿ, ಸರ್ಕಾರ ಗಮನಕ್ಕೆ ತಗೊಂಬನ್ರಿ. ಇದು ಭೂಮಿ ಫಲವತ್ತಾದ ಮರಳು ಮಣ್ಣ ಏನು ನೋಡಕ್ ಹೇಳಿ, ಕೆಂಪು ಭೂಮಿ ಇದು. ಈ ಭೂಮಿಯಲ್ಲಿ ಬೆಳೆ ಬರುತ್ತೆ ಇಲ್ಲ. ಬರಡು ಭೂಮಿಯಲ್ಲಿ ಈ ಬೆಳೆ ಬೆಳೆಯಕ್ ಆಗ್ತದ? ಸರ್ಕಾರ ಇವತ್ತು ರೈತರಿಗೆ ಯಾರೇ ಇರ್ಬೋದು, ಈ ಬೆಳೆ ಬೆಳೆಯಕ್ ಆಗ್ತದ? ಬರಡು ಭೂಮಿಯಲ್ಲಿ ಇದು ಭೂಮಿ ಎಂತದ್ದು? ಇಂಥ ಭೂಮಿಯಲ್ಲಿ ಈ ಬೆಳೆ ಬೆಳೆದ್ರೆ ತಾನೇ ನಾವು ರೈತರಿಗೆ ಇವತ್ತು ದೇಶಕ್ಕೆ ಅನ್ನ ಕೊಡ್ತಾ ಇರೋದು. ಎಲ್ಲ ಈ ಭಾಗದಿಂದ ಹೋಗಂಥದ್ದು. ನಮ್ಮ ಶಿಡ್ಲಘಟ್ಟ ತಾಲೂಕದಲ್ಲಿ ನಡಪನಾಯಕನಹಳ್ಳಿ ಇರ್ಬೋದು, ಜನ್ನಂಗೂರು ಇರ್ಬೋದು, ತಾದೂರು ಇರ್ಬೋದು, ಈ ಸುತ್ತಳತೆಯಲ್ಲಿ ಇರೋಂಥ ಒಂದು 40-50 ಹಳ್ಳಿಯಿಂದ ಹೋಗೋಂಥದ್ದು ನಮ್ಮ ತಾಲೂಕು ಡಿಸ್ಟಿಕ್ಗೆ ಹೋಗೋಂಥ ತರಕಾರಿ ಇದು. ಇಂಥ ಭೂಮಿನ ಬರಡು ಭೂಮಿ ಅಂತೇಳಿ ನೀವು ಮಾಡಿದ್ದೀರಲ್ಲ, ಇದು ಸಮಾಜದನ ವಿಷಯ ಕೊಡೋದು ಇದು ಒಳ್ಳೇದಲ್ಲ. ನಾವು ಆರಿಸಿ ಕಳಿಸಿರೋಂಥವ್ರು ಈ ಥರ ಮಾಡಿಬಿಟ್ರೆ ನಾವು ಏನು ಮಾಡ್ಕೊಂಡು ಹೋಗೋದು? ಇನ್ನೊಂದು ದಿನ ಓಟ್ಗಳು ಉಳಿಸಿದ್ರೆ ಸಾಕಾಗಿದೆ. ಕಳಿಸಿದ್ರೆ ನಮ್ಗೆ ಕಿತ್ಕೊಂಡು ಕೈ ಒಬ್ಬ ಸಣ್ಣ ಅವ್ರ ಮುನ್ಸತ್ವ ಇದೆಯಾ? ಅವ್ರ ಮುನ್ಸ್ರ ಅವರು ಇಂಥ ಭೂಮಿ ಕಿತ್ಕೊಂಡು ನಮ್ಮನ್ನ ವ್ಯಾಪಾರಿಗಳಿಗೆ ಮಾಡ್ತಾ ಇದಾರೆ. ಅವ್ರ ಮುನ್ಸತ್ವ ಇದೆಯಾ ಅವ್ರಿಗೆ? ಅವ್ರು ದುಡ್ಡು ಕೊಡ್ಬೋದು, ಯಾವಾಗ ಕೊಡ್ತಾರೆ ದುಡ್ಡು? ನಮ್ಮನ್ನೆಲ್ಲ ಕೆಲಸ ಸೇರ್ಸ್ಕೊಂತಾರ. ಇನ್ನು 10 ವರ್ಷಕ್ಕೆ ಬರ್ತಾರೆ, 5 ವರ್ಷಕ್ಕೆ ಬರ್ತಾರೆ, ಅನ್ನೋರ್ಗು ಜೀವನ ಏನಾಗಬೇಕು? ನಮ್ಮ ರೈತಾಪಿ ಶಾಪ ಅಷ್ಟಿಷ್ಟಲ್ಲ. ಈ ಜಾಗದ ಜನ ಎಷ್ಟು ಶಾಪ ಕೊಡ್ತಾರಂದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ತನಕ ಶಾಪ ತಟ್ಟುತ್ತದೆ. ಅರ್ಥ ಮಾಡ್ಕೊಂಡ್ರೆ ಇವತ್ತು ನೀವು ದುಡ್ಡು ಮಾಡ್ಕೊಂಡು ಮಾಡ್ರಿ, ಕೈಗಾರಿಕೆ ಮಾಡ್ರಿ, ಬರಡು ಭೂಮಿಯಲ್ಲಿ ಮಾಡ್ರಿ, ತೊಂದರೆ ಇಲ್ಲ. ನಾವು ಆಕ್ಷೇಪಣೆ. ಇವತ್ತು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತೀವಿ. ಇವತ್ತು ನೋಡ್ರಿ, ಅವನು ಸೆಕೆಂಡ್ ಫೈನಲ್ ಇಯರ್ ಮಾಡ್ತಾ ಇದ್ದಾನೆ, ಡಿಪ್ಲೊಮಾ ಮಾಡ್ತಾ ಇದ್ದಾನೆ, ಆದ್ರೂ ವ್ಯವಸಾಯ ಮಾಡ್ತಾ ಇದ್ದಾನೆ. ಇವತ್ತು ನಾವು ವ್ಯವಸಾಯ ಮಾಡಿದ್ರೆ ನಮ್ಮ ಮಕ್ಕಳ ಜೀವನ, ನಮ್ಮ ಮಕ್ಕಳ ಜೀವನ. ಈ ಆಸ್ತಿ ಇಲ್ಲ ಅಂದ್ರೆ ನಮ್ಮ ವ್ಯವಸಾಯನೇ ಇಲ್ಲ. ಏನೋ ಆ ಕಾರ್ಖಾನೆ ಕೊಡ್ತದ, ನಮ್ಗೆ ಅನ್ನ ಕೊಡಲ್ಲ. ಆದ್ರೂ ಇವತ್ತು ವಿದ್ಯಾಭ್ಯಾಸ ಮಾಡಬೇಕು, ಕಾರ್ಖಾನೆ ಬೇಕಂದ್ರೆ ದೊಡ್ಡ ಭೂಮಿ ಕಡೆ ಮಾಡಲಿ. ಈ ಭೂಮಿ ಕಿತ್ಕೊಂಡು ಮಾಡೋಂಥ ಇದರಲ್ಲಿ ಇಲ್ಲ. ಅರ್ಥ ಮಾಡ್ಕೊಂತ ಇಲ್ಲ ಶಾಸಕರು. ಇಷ್ಟೇ ಮೂಲ. ನಮ್ಗೆ ಇದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ನಮ್ಮ ತಾತವರು ದುಡ್ದಿರೋಂಥದ್ದು, ನಮ್ಮ ಅಪ್ಪಾರು ದುಡ್ದವ್ರೆ, ಇವತ್ತು ನಾವು ದುಡಿತಾ ಇದ್ದೀವಿ. ನಮ್ಮಿಂದ ನಮ್ಮ ಮಕ್ಕಳಿಗೆ ಬಳುವಳಿ ಹಾಕಿ ಕೊಟ್ಟು ಹೋಗ್ಬೇಕು. ಇಷ್ಟೇ. ಮಾರ್ಕೊಂಡ್ರೆ ನೀವು ಕೋಟಿ ಕೊಟ್ಟರೆ ಏನಕ್ಕಾಗಲ್ಲ. ನಾನೇ ಬೆಳೆದಿದ್ದೀನಿ, ಕೋಟಿಗಳು ಬೆಳೆದಿದ್ದೀನಿ. ಬೇರೆಯವ್ರ ಜಮೀನು ಲೀಸ್ ತಗೊಂಡು 10 ಎಕರೆ ವ್ಯವಸಾಯ ಮಾಡ್ತಾ ಇದ್ದೀನಿ. 1 ಎಕರೆ ಜಮೀನು 10 ಬೋರ್ ಹಾಕಿದ್ದೀನಿ. ನಾನು ದುಡ್ದಿರೋಂಥದ್ದು ಇವತ್ತು ಊರಲ್ಲಿ ಎಲ್ಲ ಇದೇ ಥರ ರೈತರು ಇರೋಂಥದ್ದು. ಬೇರೆ ಯಾವುದೇ ಒಂದು ಅದ್ರ ಮೇಲೆ ಅವಲಂಬಿತ ಆಗಿಲ್ಲ. ಒಂದು ಯಾವುದೋ ಕಮರ್ಷಿಯಲ್ ಇದರಲ್ಲಿ ಯಾವುದೋ ಏನೋ 10,000 ಬರೋಂಥದ್ದು ಏನೂ ಇಲ್ಲ. ದುಡಿಮೆ ಮಾಡಬೇಕು, ತಿನ್ಬೇಕು. ದುಡಿಮೆನೇ ಜೀವನ. ಇವತ್ತು ಏನು ಬೆಳೀತಾ ಇದೆ, ಇವತ್ತು ಟ್ರ್ಯಾಕ್ಟರ್ ಇರ್ಬೋದು, ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಏನು ಓಡಿಸ್ತಾರಂದ್ರು ಎಲ್ಲ ದುಡಿಮೆಯಿಂದ ಬಂದಿರೋಂಥದ್ದು ಬಿಟ್ಟರೆ ಬೇರೆ ಏನು ಯಾವುದೇ ಒಂದು ಕಮರ್ಷಿಯಲ್ ಇಲ್ಲ. ಅಂಥ ಒಂದು ಜಾಗದಲ್ಲಿ ಬಂದು ನೀವು ಕಿತ್ಕೊಂಡು ಹೋಗೋದು ಅಂದರೆ ಏನರ್ಥ? ಇದು ಒಳ್ಳೇದಲ್ಲ. ಇವತ್ತು ಶಾಸಕರಿಗೆ ಒಳ್ಳೆ ಶಾಪ ಅಲ್ಲದು, ಒಳ್ಳೇದು ಅಂತ ಆಗಲ್ಲ. ಜನರು ಆರಿಸಿ ಕಳಿಸುವಂಥದ್ದು ಏನಕ್ಕೆ? ರೈತರಿಗೆ ಒಳ್ಳೇದು ಮಾಡಲಿ, ರೈತಾಪಿ ವರ್ಗ ಉಳಿಸ್ಲಿ ಅಂತ. ಆದರೆ ಉಳಿಸ್ತಾ ಇಲ್ಲ, ನೀವು ವಿಷ ಕೊಡ್ತಾ ಇದ್ದೀರಾ. ಇದು ಒಳ್ಳೇದಲ್ಲ, ಒಳ್ಳೇದಾಗೋದೇ ಇಲ್ಲ. 68ರಲ್ಲಿ 1.5 ಎಕರೆ ಇದೆ, 84ರಲ್ಲಿ ಅರ್ಧ ಎಕರೆ ಇದೆ. ಇಷ್ಟೇ ನಮ್ಮ ಆಸ್ತಿ ಅಂತಿರೋಂಥದ್ದು. ಬೇರೆಯವ್ರದ್ದು ಸುಮಾರು ಒಂದು 10 ಎಕರೆ ನಾನು ಲೀಸ್ಗೆ ತಗೊಂಡು 1 ವರ್ಷಕ್ಕೆ 25,000ದಂತೆ ನಾನು ಲೀಸ್ಗೆ ಕೊಟ್ಟು ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. ಇವತ್ತು ಅವ್ರ ಜಮೀನು ಇರಲಿಕ್ಕೆ ನಾನು ವ್ಯವಸಾಯ ಮಾಡೋಕ್ಕೆ ಮೂಲ. ಇವತ್ತು ಅವ್ರದ್ದು ಜಮೀನು ಇಲ್ಲ ಅಂದರೆ ನಾನು ಎಲ್ಲಿಗೆ ಹೋಗಲಿ? ನಾನು ಇರೋದು ಇವತ್ತು 1 ಎಕರೆ ಕಿತ್ಕೊಂಡ್ಬಿಟ್ರೆ ನನ್ನ ಮಕ್ಕಳ ಭವಿಷ್ಯ, 2 ಗಂಡು ಮಕ್ಕಳಿದ್ದಾರೆ. ನನಗೆ ಬೇರೆ ದಾರಿನೇ ಇಲ್ಲ. ನನಗೆ ಗೊತ್ತಿರೋಂಥದ್ದು ವ್ಯವಸಾಯ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ವ್ಯವಸಾಯದಲ್ಲಿ ಯಾವ ರೀತಿ ಬೇಕಾದರೂ ನಾನು ಬೆಳೆದು ಬಲ್ಲೆ.